ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನ ಹೂತಿದ್ದೇನೆ ಅನ್ನುವ ವಿಚಾರ ನಿಗೂಢ ವ್ಯಕ್ತಿ ಹೇಳಿದ ಆ ಸ್ಥಳಗಳಲ್ಲಿ ಸತತ 8ನೇ ದಿನದ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. 13ನೇ ಗುರುತು. ಆ ಗುರುತಿನಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಮಾಡಿದ್ದಾರೆ. SIT ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಗಾಳಿ, ಮಳೆ, ಚಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಈಗ ಶವ ಹೂತ ಜಾಗದಲ್ಲಿ ಅಗೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ. ನಿರಂತರವಾಗಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಆ ವ್ಯಕ್ತಿಯ ವಿಚಾರಣೆಯೂ ಕೂಡ ನಿರಂತರ ನಡೀತಾ ಇದೆ. ಪ್ರಣವ್ ಮೊಹಂತಿ ಕೂಡ ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಪ್ರಣವ್ ಮೊಹಂತಿ ಸೂಕ್ಷ್ಮವಾಗಿ ತನಿಖಾ ವರದಿಯನ್ನ ಪಡೆದುಕೊಂಡಿದ್ದಾರೆ. ಅವರೇ SITಯ ಮುಖ್ಯಸ್ಥರು ಕೂಡ. ಉತ್ಖನನವನ್ನ ಮಧ್ಯಾಹ್ನ ನೋಡಿ, 8ನೇ ದಿನದ ಉತ್ಖನನಕ್ಕೆ ಮಧ್ಯಾಹ್ನ ಮುಹೂರ್ತ ಫಿಕ್ಸ್ ಆಗಿದೆ. ಮಧ್ಯಾಹ್ನದ ನಂತರ ಆಗಿದ್ದಾರೆ. ಸರಣಿ ಸಭೆಗಳ ಬಳಿಕ ಬೆಳ್ತಂಗಡಿಯಿಂದ SIT ಹೊರಟಿದೆ. 13ನೇ ಸ್ಥಳದಲ್ಲಿ ಇವತ್ತು ನಿರ್ಣಾಯಕ ಉತ್ಖನನ ಕಾರ್ಯ ಮಾಡ್ತಾರೆ. ಆತ ತೋರಿಸಿದ್ದು 13 ಸ್ಥಳಗಳು, 357 ಶವಗಳನ್ನು ನಾನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇವತ್ತು ಕೊನೆ ಸ್ಥಳ ಗುರುತು ಮಾಡಿರುವುದು ಅದು 13ನೇ ಪಾಯಿಂಟ್. ಅಲ್ಲಿ ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ಬಗೆಯುವ ಕೆಲಸ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಿಗೂಢ ವ್ಯಕ್ತಿ ಸಮ್ಮುಖದಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ. ಬೆಂಗಳೂರಿನಿಂದ ಬೆಳ್ತಂಗಡಿಗೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ತಲುಪಿಯಾಗಿದೆ. ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಕಳೆದ 10 ದಿನಗಳ ಶೋಧದ ವಿವರಣೆಯನ್ನ ಅಧಿಕಾರಿಗಳು ಪ್ರಣವ್ ಮೊಹಂತಿ ಅವರಿಗೆ ನೀಡಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದ ಇವತ್ತಿನ ಉತ್ಖನನ ಕಾರ್ಯ ಇವತ್ತು ಫೈನಲ್ ಡೇ. ಯಾಕಂತ ಹೇಳಿದ್ರೆ 13 ಸ್ಥಳಗಳನ್ನು ಆತ ಗುರುತಿಸಿದ್ದ, ಅದನ್ನ ಈಗ ಅಗಿತಾ ಇದ್ದಾರೆ. ಅದರಲ್ಲಿ 12 ಸ್ಥಳಗಳು ಮುಗಿದಾಗಿದೆ. 13ನೇ ಸ್ಥಳದಲ್ಲಿ ಇವತ್ತು ಮಧ್ಯಾಹ್ನದ ನಂತರ ಅಗಿತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಮಂಗಳೂರಿನಿಂದ ಈಗ ಅಧಿಕಾರಿಗಳೆಲ್ಲ ಬಂದವರು ಬೆಳ್ತಂಗಡಿ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಅಲ್ಲಿ ಹೋಗಿ ಕೆಲವೇ ಹೊತ್ತಿನಲ್ಲಿ ಉತ್ಖನನ ಕಾರ್ಯ ಮತ್ತೆ ಆರಂಭ ಆಗುತ್ತೆ. ಇವತ್ತೇನಾದರೂ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಆ ವ್ಯಕ್ತಿ ಹೇಳಿದಂಥ ಬಹುತೇಕ ಜಾಗಗಳಲ್ಲಿ ಯಾವುದೇ ಕಳೆಬರಹಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಇವತ್ತು ಕೊನೆ ಸ್ಥಳ ಆತ ಗುರುತಿಸಿರುವುದು. ಅದರಲ್ಲೇನಾದರೂ ಅವಶೇಷಗಳು, ಕಳೆಬರಹಗಳು, ಮೂಳೆ ಇದೇನಾದರೂ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಯಾವಾಗ ನಮ್ಮೆಲ್ಲರ ಪಾವಿತ್ರ್ಯ ಪುಣ್ಯನೆಲ ಧರ್ಮಸ್ಥಳದ ಆ ಪಾವಿತ್ರ್ಯವಾದಂಥ ಜಾಗದಲ್ಲಿ ಶವಗಳನ್ನು ಹೂತು ನಾನೇ ಅದನ್ನು ಹೂತಿದ್ದೇನೆ ಅಂಥೇಳಿ ನಿಗೂಢ ವ್ಯಕ್ತಿ ಹೇಳಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಸಮಯದಿಂದಲೂ ಕೂಡ ಕ್ಷಣದ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಮಾಡ್ತಾ ಇದೆ. ಈ ಹೊತ್ತಿಗೆ ಈಗ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದಿನೇಶ್, ತಾವೀಗ ಯಾವ ಪಾಯಿಂಟಲ್ಲಿ ಇದ್ದೀರಿ? ಇವತ್ತು ಬೆಳಿಗ್ಗೆಯಿಂದ ಏನೇನು ನಡೀತಾ ಇದೆ? ಎಷ್ಟೊತ್ತಿಗೆ 13ನೇ ಗುರುತಿದೆಯಲ್ಲ ಅಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ನಿಗೂಢ ವ್ಯಕ್ತಿ ದೇವನ್ನಿಂದ ಹೇಳ್ತಾ ಇರೋದು ನಾನೇ ಹೂತಿದ್ದೇನೆ ಅಂತೇಳಿ ಈ ಕ್ಷಣದವರೆಗೂ ಕೂಡ ಆತ ಅದನ್ನೇ ಹೇಳ್ತಾ ಇದ್ದಾನೆ. ಆದರೆ ಹೆಚ್ಚಿನ ಸ್ಥಳಗಳಲ್ಲಿ ಅಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಈಗಲೂ ಕೂಡ ಆತ ಏನು ಹೇಳ್ತಾ ಇದ್ದಾನೆ? ದಿನೇಶ್, ಓವರ್ ಟು ಯು. ರಂಜಿತ್ ಶ್ರೀಯಾರಿ, ಈಗಲೇ ನೀವು ಒಂದು ಮೂಮೆಂಟನ್ನು ಗಮನಿಸ್ಬೋದು. ಏನೋ SIT ಅಧಿಕಾರಿಗಳು ಬಂದ ರೀತಿ ಕಾಣುತ್ತೆ, SIT ಟೀಮ್ ಬಂದ ರೀತಿ ಕಾಣುತ್ತೆ. ಏನೋ ಅದರ ಪೊಲೀಸ್ ವಾಹನಗಳು ಕೂಡ ಈಗಾಗಲೇ ಬಂದಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಬಹಳಷ್ಟು ಇವತ್ತು ಗೊಂದಲ ಇದೆ. ಇವತ್ತು 13ರಲ್ಲಿ ಉತ್ಖನನ ನಡೆಸ್ತಾರ ಅಥವಾ 14ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂಥ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಆರಂಭದಲ್ಲಿ ಈ ಭಾಗಕ್ಕೆ 13ನೇ ಪಾಯಿಂಟ್ ಭಾಗಕ್ಕೆ ಆ ಒಂದು ಪೊಲೀಸ್ ವಾಹನಗಳು ಬಂದಿತ್ತು. ಆದರೆ ಈಗ ಮತ್ತೆ ಆ ಭಾಗಕ್ಕೆ ತೆರಳಿರುವಂಥದ್ದು. ಬಹಳಷ್ಟು ಒಂದಷ್ಟು ಕುತೂಹಲ ಕೂಡ ಇರುವಂಥದ್ದು. ಇವತ್ತು ಎಲ್ಲಿ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಒಂದಷ್ಟು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿದ್ರು. ಸದ್ಯ ಈಗ ಗಮನಿಸ್ಬೋದು ನೀವು, ಆ ಪೊಲೀಸರು ಕೂಡ ಆ ಭಾಗಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅಂದರೆ ಇವತ್ತು ಉತ್ಖನನ ನಡೆಸುವಂಥ ಜಾಗ ಏನಿದೆ ಅಲ್ಲಿ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆ ನೀಡ್ತಾರೆ. ಆ 13ನೇ ಪಾಯಿಂಟಲ್ಲಿ ಈಗಷ್ಟೇ ಪೊಲೀಸರನ್ನು ಬಹಳಷ್ಟು ದೊಡ್ಡ ಮಟ್ಟದ ನಿಯೋಜನೆ ಮಾಡಿದ್ರು. ಆದರೆ ಸದ್ಯ ಆ ಪೊಲೀಸರು ಆ ಭಾಗಕ್ಕೆ ತೆರಳುತ್ತಾ ಇರುವಂಥದ್ದು ದೃಶ್ಯವನ್ನು ಕೂಡ ಗಮನಿಸ್ಬೋದು. ಹಾಗಾದರೆ ಇವತ್ತು 14ನೇ ಪಾಯಿಂಟ್ನಲ್ಲಿ ಏನು ಉತ್ಖನನ ನಡೆಸ್ತಾರಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಅದಕ್ಕೆ ಬೇಕಾದಂಥ ಬೆಳವಣಿಗೆ ನಡೀತಾ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಪೊಲೀಸರು ಕೂಡ ಆ 14ನೇ ಪಾಯಿಂಟ್ ಇರುವಂಥದ್ದು 11ರ ಮೇಲ್ಭಾಗದಲ್ಲಿ, ಅಂದರೆ 11ನೇ ಪಾಯಿಂಟ್ನ 100 ಮೀಟರ್ ದೂರದಲ್ಲಿ 14ನೇ ಪಾಯಿಂಟ್ ಇದ್ದಂಥದ್ದು ಅಲ್ಲಿ ನಡೆಸ್ತಾರಂತ ಹೇಳಲಾಗ್ತಿದೆ. ಹೀಗಾಗಿ ಸದ್ಯ ಪೊಲೀಸರು ಕೂಡ ಆ ಭಾಗಕ್ಕೆ ತೆರಳ್ತಾ ಇರುವಂಥದ್ದು
ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಮಂದಿ ಪೊಲೀಸರು ಆ ಭಾಗಕ್ಕೆ ಕೂಡ ತೆರಳುತ್ತಾ ಇರುವಂಥದ್ದು. ಇವತ್ತು 8ನೇ ದಿನದ ಉತ್ಖನನ ಕಾರ್ಯಾಚರಣೆ ನಿಗದಿಯಂತೆ ಏನು 13ನೇ ಪ್ಲೇಸಲ್ಲಿ ನಡಿಬೇಕಿತ್ತು. ಆದರೆ ಒಂದಷ್ಟು ಗೊಂದಲ ಕೂಡ ಇರುವಂಥದ್ದು. ಆರಂಭದಲ್ಲೇ ಕೂಡ ನಿನ್ನೆ SIT ಅವರು ಒಂದಷ್ಟು ಚರ್ಚೆ ನಡೆಸಿದ್ರು. ಅಂದರೆ 13ರ ಬದಲಾಗಿ 11ರ ಮೇಲ್ಭಾಗದಲ್ಲಿ, ಅಂದರೆ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ 14ನೇ ಪಾಯಿಂಟಲ್ಲಿ ನಡೆಸ್ತೇವೆ ಅನ್ನುವಂಥ ಒಂದಷ್ಟು ಚರ್ಚೆ ನಡೆಸ್ತಿತ್ತು. ಅದಕ್ಕೆ ಪೂರಕವಾದಂಥ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂಥದ್ದು. ಆರಂಭದಲ್ಲಿ 13ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. 13ನೇ ಪಾಯಿಂಟಿಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಸದ್ಯ ಪೊಲೀಸರು ಕೂಡ ಆ ಭಾಗಕ್ಕೆ ತೆರಳುತ್ತಾ ಇರುವಂಥದ್ದು. ಹಾಗಾಗಿ 14ನೇ ಪಾಯಿಂಟಲ್ಲಿ ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನ ಹೂತಿದ್ದೇನೆ ಅನ್ನುವ ವಿಚಾರ ನಿಗೂಢ ವ್ಯಕ್ತಿ ಹೇಳಿದ ಆ ಸ್ಥಳಗಳಲ್ಲಿ ಸತತ 8ನೇ ದಿನದ ಉತ್ಖನನ ಕಾರ್ಯ ಈಗ ಆರಂಭ ಆಗಿದೆ. 13ನೇ ಗುರುತು, ಆ ಗುರುತಿನಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಮಾಡಿದ್ದಾರೆ. SIT ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಗಾಳಿ, ಮಳೆ, ಚಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಈಗ ಶವ ಹೂತ ಜಾಗದಲ್ಲಿ ಅಗೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ. ನಿರಂತರವಾಗಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಆ ವ್ಯಕ್ತಿಯ ವಿಚಾರಣೆಯೂ ಕೂಡ ನಿರಂತರ ನಡೀತಾ ಇದೆ. ಪ್ರಣವ್ ಮೊಹಂತಿ ಕೂಡ ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಪ್ರಣವ್ ಮೊಹಂತಿ ಸೂಕ್ಷ್ಮವಾಗಿ ತನಿಖಾ ವರದಿಯನ್ನ ಪಡೆದುಕೊಂಡಿದ್ದಾರೆ. ಅವರೇ SITಯ ಮುಖ್ಯಸ್ಥರು ಕೂಡ. ಉತ್ಖನನವನ್ನ ಮಧ್ಯಾಹ್ನ ನೋಡಿ, 8ನೇ ದಿನದ ಉತ್ಖನನಕ್ಕೆ ಮಧ್ಯಾಹ್ನ ಮುಹೂರ್ತ ಫಿಕ್ಸ್ ಆಗಿದೆ. ಮಧ್ಯಾಹ್ನದ ನಂತರ ಆಗಿದ್ದಾರೆ. ಸರಣಿ ಸಭೆಗಳ ಬಳಿಕ ಬೆಳ್ತಂಗಡಿಯಿಂದ SIT ಹೊರಟಿದೆ. 13ನೇ ಸ್ಥಳದಲ್ಲಿ ಇವತ್ತು ನಿರ್ಣಾಯಕ ಉತ್ಖನನ ಕಾರ್ಯ ಮಾಡ್ತಾರೆ. ಆತ ತೋರಿಸಿದ್ದು 13 ಸ್ಥಳಗಳು, 357 ಶವಗಳನ್ನು ನಾನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇವತ್ತು ಕೊನೆ ಸ್ಥಳ ಗುರುತು ಮಾಡಿರುವುದು ಅದು 13ನೇ ಪಾಯಿಂಟ್. ಅಲ್ಲಿ ಮಧ್ಯಾಹ್ನದ ನಂತರ ಕಾರ್ಯಾಚರಣೆ ಬಗೆಯುವ ಕೆಲಸ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಿಗೂಢ ವ್ಯಕ್ತಿ ಸಮ್ಮುಖದಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ. ಬೆಂಗಳೂರಿನಿಂದ ಬೆಳ್ತಂಗಡಿಗೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ತಲುಪಿ ಆಗಿದೆ. ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಕಳೆದ 10 ದಿನಗಳ ಶೋಧದ ವಿವರಣೆಯನ್ನ ಅಧಿಕಾರಿಗಳು ಪ್ರಣವ್ ಮೊಹಂತಿ ಅವರಿಗೆ ನೀಡಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದ ಇವತ್ತಿನ ಉತ್ಖನನ ಕಾರ್ಯ ಇವತ್ತು ಫೈನಲ್ ಡೇ. ಯಾಕಂತ ಹೇಳಿದ್ರೆ 13 ಸ್ಥಳಗಳನ್ನು ಆತ ಗುರುತಿಸಿದ್ದ, ಅದನ್ನ ಈಗ ಅಗಿತಾ ಇದ್ದಾರೆ. ಅದರಲ್ಲಿ 12 ಸ್ಥಳಗಳು ಮುಗಿದಾಗಿದೆ. 13ನೇ ಸ್ಥಳದಲ್ಲಿ ಇವತ್ತು ಮಧ್ಯಾಹ್ನದ ನಂತರ ಅಗಿತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಮಂಗಳೂರಿನಿಂದ ಈಗ ಅಧಿಕಾರಿಗಳೆಲ್ಲ ಬಂದವರು ಬೆಳ್ತಂಗಡಿ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಅಲ್ಲಿ ಹೋಗಿ ಕೆಲವೇ ಹೊತ್ತಿನಲ್ಲಿ ಉತ್ಖನನ ಕಾರ್ಯ ಮತ್ತೆ ಆರಂಭ ಆಗುತ್ತೆ. ಇವತ್ತೇನಾದರೂ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಆ ವ್ಯಕ್ತಿ ಹೇಳಿದಂಥ ಬಹುತೇಕ ಜಾಗಗಳಲ್ಲಿ ಯಾವುದೇ ಕಳೆಬರಹಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಇವತ್ತು ಕೊನೆ ಸ್ಥಳ ಆತ ಗುರುತಿಸಿರುವುದು. ಅದರಲ್ಲೇನಾದರೂ ಅವಶೇಷಗಳು, ಕಳೆಬರಹಗಳು, ಮೂಳೆ ಇದೇನಾದರೂ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಯಾವಾಗ ನಮ್ಮೆಲ್ಲರ ಪಾವಿತ್ರ್ಯ ಪುಣ್ಯನೆಲ ಧರ್ಮಸ್ಥಳದ ಆ ಪಾವಿತ್ರ್ಯವಾದಂಥ ಜಾಗದಲ್ಲಿ ಶವಗಳನ್ನು ಹೂತು ನಾನೇ ಅದನ್ನು ಹೂತಿದ್ದೇನೆ ಅಂಥೇಳಿ ನಿಗೂಢ ವ್ಯಕ್ತಿ ಹೇಳಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಸಮಯದಿಂದಲೂ ಕೂಡ ಕ್ಷಣದ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಮಾಡ್ತಾ ಇದೆ. ಈ ಹೊತ್ತಿಗೆ ಈಗ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದಿನೇಶ್, ತಾವೀಗ ಯಾವ ಪಾಯಿಂಟಲ್ಲಿ ಇದ್ದೀರಿ? ಇವತ್ತು ಬೆಳಿಗ್ಗೆಯಿಂದ ಏನೇನು ನಡೀತಾ ಇದೆ? ಎಷ್ಟೊತ್ತಿಗೆ 13ನೇ ಗುರುತಿದೆಯಲ್ಲ ಅಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ನಿಗೂಢ ವ್ಯಕ್ತಿ ದೇವನ್ನಿಂದ ಹೇಳ್ತಾ ಇರೋದು ನಾನೇ ಹೂತಿದ್ದೇನೆ ಅಂತೇಳಿ ಈ ಕ್ಷಣದವರೆಗೂ ಕೂಡ ಆತ ಅದನ್ನೇ ಹೇಳ್ತಾ ಇದ್ದಾನೆ. ಆದರೆ ಹೆಚ್ಚಿನ ಸ್ಥಳಗಳಲ್ಲಿ ಅಲ್ಲಿ ಯಾವುದೇ ಕಳೆ ಬರ ಸಿಕ್ಕಿಲ್ಲ. ಈಗಲೂ ಕೂಡ ಆತ ಏನು ಹೇಳ್ತಾ ಇದ್ದಾನೆ? ದಿನೇಶ್, ಓವರ್ ಟು ಯು. ರಂಜಿತ್ ಶಿರಿಯಾರಿ, ಈಗಲೇ ನೀವು ಒಂದು ಮೂಮೆಂಟನ್ನು ಗಮನಿಸ್ಬೋದು. ಏನೋ SIT ಅಧಿಕಾರಿಗಳು ಬಂದ ರೀತಿ ಕಾಣುತ್ತೆ, SIT ಟೀಮ್ ಬಂದ ರೀತಿ ಕಾಣುತ್ತೆ. ಏನೋ ಅದರ ಪೊಲೀಸ್ ವಾಹನಗಳು ಕೂಡ ಈಗಾಗಲೇ ಬಂದಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಬಹಳಷ್ಟು ಇವತ್ತು ಗೊಂದಲ ಇದೆ. ಇವತ್ತು 13ರಲ್ಲಿ ಉತ್ಖನನ ನಡೆಸ್ತಾರ ಅಥವಾ 14ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂಥ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಆರಂಭದಲ್ಲಿ ಈ ಭಾಗಕ್ಕೆ 13ನೇ ಪಾಯಿಂಟ್ ಭಾಗಕ್ಕೆ ಆ ಒಂದು ಪೊಲೀಸ್ ವಾಹನಗಳು ಬಂದಿತ್ತು. ಆದರೆ ಈಗ ಮತ್ತೆ
ಮತ್ತೆ ಆ ಭಾಗಕ್ಕೆ ತೆರಳಿರುವಂಥದ್ದು. ಬಹಳಷ್ಟು ಒಂದಷ್ಟು ಕುತೂಹಲ ಕೂಡ ಇರುವಂಥದ್ದು, ಇವತ್ತು ಎಲ್ಲಿ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಒಂದಷ್ಟು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿದ್ರು. ಸದ್ಯ ಈಗ ಗಮನಿಸ್ಬೋದು ನೀವು, ಆ ಪೊಲೀಸರು ಕೂಡ ಆ ಭಾಗಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅಂದ್ರೆ ಇವತ್ತು ಉತ್ಖನನ ನಡೆಸುವಂತ ಜಾಗ ಏನಿದೆ ಅಲ್ಲಿ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆ ನೀಡ್ತಾರೆ. ಆ 13ನೇ ಪಾಯಿಂಟ್ ಅಲ್ಲಿ ಈಗಷ್ಟೇ ಪೊಲೀಸರನ್ನು ಬಹಳಷ್ಟು ದೊಡ್ಡ ಮಟ್ಟದ ನಿಯೋಜನೆ ಮಾಡಿದ್ರು. ಆದ್ರೆ ಸದ್ಯ ಆ ಪೊಲೀಸರು ಆ ಭಾಗಕ್ಕೆ ತೆರಳುತ್ತಾ ಇರುವಂತದ್ದು ದೃಶ್ಯವನ್ನು ಕೂಡ ಗಮನಿಸಬಹುದು. ಹಾಗಾದ್ರೆ ಇವತ್ತು 14ನೇ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡೆಸ್ತಾರ ಅನ್ನುವಂತ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಅದಕ್ಕೆ ಬೇಕಾದಂತ ಬೆಳವಣಿಗೆ ನಡೀತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಪೊಲೀಸರು ಕೂಡ ಆ 14ನೇ ಪಾಯಿಂಟ್ ಇರುವಂತದ್ದು 11ರ ಮೇಲ್ಭಾಗದಲ್ಲಿ, ಅಂದ್ರೆ 11ನೇ ಪಾಯಿಂಟ್ ನ 100 ಮೀಟರ್ ದೂರದಲ್ಲಿ 14ನೇ ಪಾಯಿಂಟ್ ಇದ್ದಂಥದ್ದು ಅಲ್ಲಿ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸದ್ಯ ಪೊಲೀಸರು ಕೂಡ ಆ ಭಾಗಕ್ಕೆ ತೆರಳ್ತಾ ಇರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ಸಾಕಷ್ಟು ಮಂದಿ ಪೊಲೀಸರು ಆ ಭಾಗಕ್ಕೆ ಕೂಡ ತೆರಳುತ್ತಾ ಇರುವಂಥದ್ದು. ಇವತ್ತು 8ನೇ ದಿನದ ಉತ್ಖನನ ಕಾರ್ಯಾಚರಣೆ, 8ನೇ ದಿನದ ಉತ್ಖನನ ಕಾರ್ಯಾಚರಣೆ ನಿಗದಿಯಂತೆ ಏನೋ 13ನೇ ಪ್ಲೇಸಲ್ಲಿ ನಡಿಬೇಕಿತ್ತು. ಆದರೆ ಒಂದಷ್ಟು ಗೊಂದಲ ಕೂಡ ಇರುವಂಥದ್ದು. ಆರಂಭದಲ್ಲೇ ಕೂಡ ನಿನ್ನೆ SIT ಅವರು ಒಂದಷ್ಟು ಚರ್ಚೆ ನಡೆಸಿದ್ರು. ಅಂದರೆ 13ರ ಬದಲಾಗಿ 11ರ ಮೇಲ್ಭಾಗದಲ್ಲಿ, ಅಂದರೆ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ 14ನೇ ಪಾಯಿಂಟ್ ಅಲ್ಲಿ ನಡೆಸ್ತೇವೆ ಅನ್ನುವಂಥ ಒಂದಷ್ಟು ಚರ್ಚೆ ನಡೆಸ್ತಿತ್ತು. ಅದಕ್ಕೆ ಪೂರಕವಾದಂಥ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂಥದ್ದು. ಆರಂಭದಲ್ಲಿ 13ನೇ ಪಾಯಿಂಟ್ನಲ್ಲೇ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. 13ನೇ ಪಾಯಿಂಟಿಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಸದ್ಯ ಪೊಲೀಸರು ಕೂಡ ಆ ಭಾಗಕ್ಕೆ